ಸುಮಾರಷ್ಟು ಟಿಪ್ಸ್ನ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಬೆಳಗ್ಗೆನೇ ಸಿಂಪಲ್ ಆಗಿ ಪೂಜೆ ಅನ್ನೋದು ಆಗಿದೆ. ಈ ಸಣ್ಣ ಪುಟ್ಟ ಧೂಳಿತ್ತು ಅಂದಾಗ ಈ ಸರಿ ಯಾಕೋ ಮಳೆ ಸ್ವಲ್ಪ ಲೇಟಾಗಿ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ 5 ಮಿನಿಟ್ಸ್ ಪೆಂಡಿಂಗ್ ಕೆಲಸಗಳನ್ನ ತೋರಿಸ್ತಾ ಇದ್ದೀನಿ. ಸೊ ಇದೇನಪ್ಪ ಹೊಸದಾಗಿದೆ ಅಂತ ಅಂದ್ಕೊಳ್ಬೇಡಿ. ನಾನು 2-3 ದಿನದಿಂದ ಪೆಂಡಿಂಗ್ ಇಟ್ಕೊಂಡಿರೋಂತಹ ಜಸ್ಟ್ 5 ನಿಮಿಷದಲ್ಲೇ ಮಾಡ್ಕೊಳ್ಳುವಂಥ ಕೆಲವೊಂದು ಕೆಲಸಗಳಿದೆ. ಅದ್ರ ಬಗ್ಗೆ ಟಿಪ್ಸ್ನ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. 1 by 1 ಎಲ್ಲದನ್ನ ಶೇರ್ ಮಾಡ್ತಾ ಹೋಗ್ತೀನಿ. ಪ್ರತಿನಿತ್ಯ ರೆಗ್ಯುಲರ್ ಆಗಿ ಡೈಲಿ ಬೇಸಿಸ್ ಮೇಲೆ ಯೂಸ್ ಆಗುವಂಥ ಈ ಟಿಪ್ಸ್ನ ಮಿಸ್ ಮಾಡ್ದಿರಾ ನೋಡಿ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ನನ್ನ ಬೆಳಗಿನ ರೊಟೀನ್ ಅನ್ನೋದು ಕಂಪ್ಲೀಟ್ ಆಗಿದೆ. ಈವನ್ ಪೂಜೆ, ಅಡುಗೆ, ತಿಂಡಿ ಎಲ್ಲ ಕೂಡ ಮುಗಿದಿದೆ. ಮನೆ ಕೂಡ ಕ್ಲೀನ್ ಆಗಿದೆ. ಈಗ ನಾನು ಆ ಪೆಂಡಿಂಗಲ್ಲಿ ಇಟ್ಟಿರೋವಂಥ 5 ಮಿನಿಟ್ಸ್ ವರ್ಕ್ಸ್ ಎಲ್ಲನೂ ಯಾವುದು ಅನ್ನೋದನ್ನು 1 by 1 ನೋಡೋಣ. ಫಸ್ಟ್ ಆಫ್ ಆಲ್ ನಾನು ಈ ಥರ ಡೈರೆಕ್ಟಾಗಿ ಕ್ಯಾಮ್ರಾ ಮುಂದೆ ಮಾತಾಡ್ತಾ ಇರೋದು ನಿಮ್ಗೆ ಯಾವ ಥರ ಅನ್ನಿಸ್ತಿದೆ? ಸೊ ಈ ಥರ ಡೈರೆಕ್ಟಾಗಿ ಕ್ಯಾಮ್ರಾ ಮುಂದೆ ಮಾತಾಡೋವಂಥ ವೀಡಿಯೋಸ್ ನಿಮ್ಗೆ ಇಷ್ಟ ಆಗುತ್ತಾ? ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾವು ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್. ಬೆಳಗ್ಗೆನೇ ಸಿಂಪಲ್ ಆಗಿ ಪೂಜೆ ಅನ್ನೋದು ಆಗಿದೆ. ನಮ್ಮ ಟೆರೆಸಲ್ಲೇ ಬಿಟ್ಟಿರುವಂಥ ಕೆಲವೊಂದು ದಾಸವಾಳದ ಹೂಗಳು, ಅದರಲ್ಲೂ ಕೂಡ ಈಗ ತೋರಿಸ್ತಾ ಇದ್ದೀನಿ ನೋಡಿ. ಈ ಪುಟ್ಟ ದಾಸವಾಳ ಹೂವು ಇದೆಲ್ಲ ಒಳ್ಳೆ ರೋಸ್ ಥರ ಇರುತ್ತೆ, ತುಂಬಾ ಕ್ಯೂಟಾಗಿರುತ್ತೆ. ಬೆಳಗ್ಗೆನೇ ಪೂಜೆ ಆಗಿಬಿಟ್ರೆ ಏನೋ ಒಂದು ರೀತಿ ಪ್ಲೆಸೆಂಟಾಗಿ ಕರೆಕ್ಟಾಗಿ ನನ್ನ ರೊಟೀನ ನಾನು ಫಾಲೋ ಮಾಡಿದ್ದೀನಿ, ಕರೆಕ್ಟಾಗಿ ನಾನು ಅಂದ್ಕೊಂಡಿರುವಂಥ ಕೆಲಸಗಳೆಲ್ಲ ಮುಗ್ದಿದೆ ಅಂತ ಅರ್ಥ. ಈ ವಿಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು, ಕಾರಣ ನಾನು ಡೈರೆಕ್ಟಾಗಿ ವಾಯ್ಸ್ ಕೊಡ್ತಾ ಇರೋದ್ರಿಂದ. ಬಿಕಾಸ್ ನನಗೆ ಏನೇನು ಅನಿಸುತ್ತೋ ಅದನ್ನೆಲ್ಲ ಕೂಡ ಮಾತಾಡ್ತಾ ಇರ್ತೀನಿ. ಹಂಗಾಗಿ ನಾನು ಕೆಲಸಗಳು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಬೆಳಗ್ಗೆನೇ ಒಂದು ಕಾಫಿನ ಕುಡಿದ್ಬಿಟ್ರೆ ಒಂದು ರೀತಿ ಎನರ್ಜಿ ಬೂಸ್ಟ್ ಥರ ವರ್ಕ್ ಆಗುತ್ತೆ. ತಿಂಡಿ ಆದಮೇಲೆ ಕಾಫಿ ಕುಡಿಯೋಂಥ ಅಭ್ಯಾಸ ನನಗಿದೆ. ನಿಮ್ಮಲ್ಲಿ ಎಷ್ಟು ಜನಕ್ಕಿದೆ ಕಮೆಂಟ್ ಮಾಡಿ ತಿಳಿಸಿ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಎಳ್ಳಿಕಾಯಿನ ಹಾಕ್ಬಿಟ್ಟು ಚಿತ್ರಾನ್ನ ಮಾಡಿದ್ದೆ, ತುಂಬ ಟೇಸ್ಟಿಯಾಗಿತ್ತು. ಸೊ ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ಒಬ್ಬಳೇ ಇದ್ದಿದ್ದ ಕಾರಣ ಕಡಿಮೆ ಕ್ವಾಂಟಿಟಿಯಲ್ಲೇ ಮಾಡ್ಕೊಂಡಿದ್ದೆ. ಕಾಫಿ ನಾನು ಒಂದೊಂದ್ಸರಿ ಒಂದೊಂದು ಸ್ಟೈಲಲ್ಲಿ ಮಾಡ್ಕೊಳ್ತಾ ಇರ್ತೀನಿ. ಒಂದೊಂದ್ಸತಿ ಫಿಲ್ಟರ್ ಕಾಫಿ, ಒಂದೊಂದ್ಸತಿ ದಾಲ್ಗುಣ ಕಾಫಿ, ಒಂದೊಂದ್ಸತಿ ಚೆನ್ನಾಗಿ ನೊರೆ ಬರೋ ಥರ ಮಿಕ್ಸ್ ಮಾಡಿಕೊಂಡು ಅಥವಾ ವಿಸ್ಕ್ ಮಾಡಿಕೊಂಡು ಕಾಫಿನ ಮಾಡ್ಕೊಳ್ತಾ ಇರ್ತೀನಿ. ಕಾಫಿ ಪೌಡರ್ ಕ್ವಾಲಿಟಿ ಚೆನ್ನಾಗಿದ್ರೆ ಕಾಫಿ ಅಂತೂ ತುಂಬ ರುಚಿಯಾಗಿ ಬರುತ್ತೆ. ಪ್ರತಿ ಮೀಲ್ ಆದಮೇಲೂ ಕಿಚನ್ ಕೌಂಟರ್ನ ಒಂದ್ಸತಿ ವೈಪ್ ಮಾಡ್ತಾ ಇರ್ತೀನಿ. ಸ್ಟವ್ ಎಲ್ಲ ಕೂಡ ಒಂದ್ಸತಿ ಒರೆಸ್ಕೊಳ್ತಾ ಇದ್ದೀನಿ. ಈ ಥರ ಬರ್ನರ್ಸ್ ಜಾಸ್ತಿ ಇರೋ ಸ್ಟವ್ಸ್ನ ಕ್ಲೀನಾಗಿ ಇಟ್ಕೊಳ್ಬೇಕು ಅಂದರೆ ಈ ಪಾಟ್ ಸ್ಟ್ಯಾಂಡ್ಸ್ ಏನಿರುತ್ತೆ ಅದು ಇದ್ದಂಗೆ ಕ್ಲೀನ್ ಮಾಡೋಕ್ಕೆ ಹೋದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಂಗಾಗಿ ಪಾಟ್ ಸ್ಟ್ಯಾಂಡ್ಸ್ನೆಲ್ಲ ಸೈಡ್ಗೆ ಇಟ್ಕೊಂಡು ಒಂದು ವೈಪ್ ಕೊಟ್ಟರೆ ಸಾಕಾಗುತ್ತೆ. ಸ್ಪಾರ್ಕ್ಲಿಂಗ್ ಕ್ಲೀನ್ ಅನ್ನೋದು ಆಗಿಬಿಡುತ್ತೆ. ಸಣ್ಣ ಪುಟ್ಟ ಧೂಳಿತ್ತು ಅಂದಾಗ ಲಿಕ್ವಿಡ್ನ ಸ್ಪ್ರೇ ಮಾಡಿ ಡ್ರೈ ಕ್ಲಾತಿಂದನೇ ವೈಪ್ ಮಾಡಿಬಿಡಿ. ಈ ಥರ ಗ್ಲಾಸ್ ಟಾಪು ತುಂಬ ಶೈನಿಯಾಗಿ, ತುಂಬ ನೀಟ್ ಆ್ಯಂಡ್ ಕ್ಲಿಯರಾಗಿ ಕ್ಲೀನ್ ಆಗುತ್ತೆ. ಪ್ರತಿ ಸಲ ಅಡುಗೆ ಆದಮೇಲೂ ಕೂಡ ನಾನು ಈ ಥರ ಕ್ಲೀನ್ ಮಾಡ್ತಾನೆ ಇರ್ತೀನಿ. ಈ ಪಾಟ್ ಸ್ಟ್ಯಾಂಡ್ನ ನಾನು ಡೈಲಿ ಕ್ಲೀನ್ ಮಾಡೋಕ್ಕೆ ಹೋಗಲ್ಲ. ಏನಾದರೂ ತುಂಬ ಕೊಳೆ ಆಗಿದೆ ಅಂದಾಗ ಕ್ಲೀನ್ ಮಾಡ್ತೀನಿ, ಅಂದರೆ ಏನಾದ್ರು ಉಕ್ಕಿದೆ ಅಂದಾಗ ಮಾತ್ರ. ಇಲ್ಲ ಅಂದರೆ ಈ ಥರ ಸ್ಟವ್ನ ಕ್ಲೀನ್ ಮಾಡಿಬಿಟ್ಟು ಜಸ್ಟ್ ಒಂದು ಸತಿ ಈ ಪಾಟ್ ಸ್ಟ್ಯಾಂಡ್ಸ್ನ ಕೂಡ ವೈಪ್ ಮಾಡಿಬಿಡ್ತೀನಿ. ಸ್ಟವ್ ಕೆಳಗಡೆ ಕ್ಲೀನ್ ಮಾಡಿ 2 ದಿನ ಆಯಿತು. ನೋಡ್ತಾ ಇದ್ದೀನಿ ಏನಾದರೂ ಉಕ್ಕಿದೆಯಾ. ಈ ಕ್ಲೀನಿಂಗ್ ಬಟ್ಟೆಗಳ ಬಗ್ಗೆ ಹೇಳಬೇಕು ಅಂದರೆ ನಾನು ಮೊದಲೆಲ್ಲಾನು ವೈಪ್ಸ್ ಬರ್ತಿತ್ತಲ್ವಾ, ಅದನ್ನು ಯೂಸ್ ಮಾಡ್ತಿದ್ದೆ. ಅದಾದಮೇಲೆ ಮೈಕ್ರೋಫೈಬರ್ ಕ್ಲಾತ್ಸ್ ಕೂಡ ಯೂಸ್ ಮಾಡ್ತಿದ್ದೆ. ಈ ಥರದ್ದು ರೋಲ್ಸ್ ಕೂಡ ಯೂಸ್ ಮಾಡ್ತಿದ್ದೆ. ಸೊ ಇವಾಗ ಈ ಸಾಫ್ಟ್ ಕ್ಲಾತ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇದೆಲ್ಲನೂ ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ. ಬಟ್ ಈ ಸಾಫ್ಟ್ ಕ್ಲಾತ್ಸ್ ಏನಂದರೆ ಏನಾದರೂ ಮಾಯ್ಶ್ಚರ್ ಇದ್ದರೂ ಕೂಡ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಮತ್ತು ಒರೆಸಿದಾಗ ಅಷ್ಟೇ ವಾಟರ್ ಮಾರ್ಕ್ಸ್ ಆಗುತ್ತೆ. ಕೆಲವೊಂದು ಕ್ಲಾತ್ಸ್ ಯೂಸ್ ಮಾಡಿದಾಗ ಹಿಂಡ್ಬಿಟ್ಟು ಒರೆಸಿದಾಗ ಹೆಂಗೆ ಒರೆಸಿರ್ತೀವೋ ಅದೇ ಥರ ವಾಟರ್ ಮಾರ್ಕ್ಸ್ ಬಿದ್ದುಬಿಡುತ್ತೆ. ಬಟ್ ಈ ಸಾಫ್ಟ್ ಕ್ಲಾತಲ್ಲಿ ಆ ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಬಿಸಿಲು, ಸ್ವಲ್ಪ ಮೋಡ, ಸೊ ಫ್ಲಕ್ಚುಯೇಷನ್ಸ್ ಇದೆ. ಇನ್ನೇನು ಇವಾಗ ಮಳೆ ಎಲ್ಲ ತುಂಬ ಜಾಸ್ತಿ ಬರಬೇಕಾಗಿತ್ತು. ಬಟ್ ಈ ಸರಿ ಯಾಕೋ ಮಳೆ ಸ್ವಲ್ಪ ಲೇಟಾಗಿ ಬರೋಣ. ಸ್ಪೆಷಲಿ ಮಳೆ ವಿಂಟರಲ್ಲಿ ಈ ಫ್ಲೋರ್ ಸ್ವಲ್ಪ ತುಂಬಾ ಕೂಲಾಗಿ ಅಂದರೆ ಕೋಲ್ಡ್ ಆಗಿರುತ್ತೆ. ನಾರ್ಮಲಾಗಿ ನಾವು ಈ ಥರ ಕಾಲು ಕೆಳಗಡೆ ಇಟ್ಟು ಕೂತ್ಕೋಬೇಕು ಅಂದರೆ ಪಾದಕ್ಕೆ ತುಂಬಾ ಥಂಡಿ ಅನ್ನೋದು ಹೊಡೆಯುತ್ತೆ.
ಹಂಗಾಗಿ ಕೆಲವೊಂದು ಕಾರ್ಪೆಟ್ಸ್ ಅಥವಾ ಮ್ಯಾಟ್ ಹಾಕಿದ್ರೆ ಬೆಟರು. ನಾನು ಕೆಲವೊಂದು ಆರ್ಡ್ರ್ ಮಾಡಿದ್ದೀನಿ, ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಅದ್ರ ಬಗ್ಗೆ ನಾನು ಕಮ್ಮಿಂಗ್ ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ. ಯಾಕೋ ನೋಡಿದ್ರೆ ಈ ವಿಡಿಯೋ ತುಂಬ ಲೆಂತಿ ಆಗ್ತಿದೆ. ಮೈಕ್ ಬೇರೆ ಹಾಕ್ಕೊಂಡಿದ್ದೀನಿ. ಆ ಮೂಮೆಂಟಲ್ಲಿ ಏನೇ ನಿಮ್ಮ ಜೊತೆ ಶೇರ್ ಮಾಡಬೇಕನ್ಸುತ್ತೋ ಅದನ್ನೆಲ್ಲ ಮಾತಾಡ್ತಾ ಇರ್ತೀನಿ. ವಿಡಿಯೋ 1 hour ಆದರೂ ಹೇಳೋಕ್ಕಾಗಲ್ಲ. ಹಂಗಾಗಿ ಫಸ್ಟ್ ನಾನು ಮೈಕ್ನ ತೆಗೆದುಬಿಡ್ತೀನಿ. ನ್ಯಾಚುರಲ್ ನಾನು ಏನು ಕೆಲಸ ಮಾಡ್ತೀನಿ ಅದೇ ಸೌಂಡ್ಸ್ನ ಆ್ಯಡ್ ಮಾಡಿ ವಾಯ್ಸ್ ಓವರ್ನ ಕೊಟ್ಬಿಡ್ತೀನಿ. ಮೈಕ್ನ ಈಗ ಆಫ್ ಮಾಡಿದ್ದೀನಿ. ಆಫ್ ಮಾಡಿದ್ದೀನಿ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಫಸ್ಟಿಗೆ ಈ ಥರ ಗ್ರೀನ್ ಲೈಟ್ ಇರುತ್ತೆ. ಆಫ್ ಮಾಡಿದಾಗ ಲೈಟ್ ಆಫ್ ಆಗಿಬಿಡುತ್ತೆ. ಈ ಮೈಕ್ಸ್ ತುಂಬ ಚೆನ್ನಾಗಿದೆ. ವಾಯ್ಸ್ ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಮಲ್ಲೂ ಕೂಡ ತುಂಬ ಜನ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದೀರಲ್ವಾ, ನಿಮ್ಗೆ ಯಾರಿಗಾದ್ರೂ ಯೂಸ್ ಆಗುತ್ತೆ ಅನ್ನೋದಾದ್ರೆ ಇದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ. ಈ ಮೈಕ್ಸು ಸೆಟ್ ಆಫ್ 2 ಬಂದಿರುತ್ತೆ. ಈ ಥರ ಒಂದು ಬಾಕ್ಸಲ್ಲಿ ಹಾಕಿ ಕೊಟ್ಟಿರ್ತಾರೆ. ಇವನ್ ಇದರಲ್ಲೇ ನಾವು ಚಾರ್ಜಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಇದು ಬ್ಯಾಟ್ರಿ ಬೇಸ್ಡ್ ಆಗಿರೋದ್ರಿಂದ ಒನ್ಸ್ ಚಾರ್ಜ್ ಖಾಲಿ ಆದಾಗ ಮತ್ತೆ ನಾವು ಫೋನ್ಗೆ ಯಾವ ಥರ ಚಾರ್ಜ್ ಮಾಡ್ಕೊಳ್ತೀವೋ ಅದೇ ಥರ ಮಾಡಿಕೊಂಡು ಮೈಕ್ಸ್ನ ಯೂಸ್ ಮಾಡ್ಕೋಬೋದು. ತಿಂಡಿ ತಿಂದು ಕಾಫಿ ಕುಡಿದ್ಮೇಲೆ ಒಂದು ಸ್ವಲ್ಪ ಎನರ್ಜಿ ಬೂಸ್ಟ್ ಆಗಿದೆ. ಈಗ ನಾನು ಆ 5 ಮಿನಿಟ್ಸ್ ಕೆಲಸಗಳೆಲ್ಲ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಡೈಲಿ ಬೇಸಿಡ್ ಮೇಲೆ ಪೂಜೆಗೆ ಯೂಸ್ ಮಾಡುವಂಥ ದೀಪಗಳನ್ನ ಪ್ರತಿನಿತ್ಯ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಪೂಜೆಯಲ್ಲಿ ಯೂಸ್ ಮಾಡಿರುವಂಥ ಹೂಗಳನ್ನ ದಾಸವಾಳದ ಹೂಗಳಾಗಿದ್ದರೆ ಈ ಥರ ಒಣಗಿಸಿ ಇಟ್ಕೊಳ್ತೀನಿ. ಒನ್ಸ್ ಚೆನ್ನಾಗಿ ಡ್ರೈ ಆದಮೇಲೆ ಪೌಡರ್ ಮಾಡ್ಕೊಳ್ತೀನಿ. ಪೌಡರ್ ಮಾಡೋಣ ಅಂತ ಚೆಕ್ ಮಾಡಬೇಕಾದ್ರೆ ಈ ಹೂಗಳೆಲ್ಲ ಸ್ವಲ್ಪ ಮೆತ್ತಗಿತ್ತು. ಬಿಸಿಲು ಚೆನ್ನಾಗಿದ್ದಾಗ ಒಂದು 1/2 hour ಬಿಸಿಲಲ್ಲಿ ಇಟ್ಬಿಟ್ಟು ಪೌಡರ್ ಮಾಡೋಣ ಅಂತ ಸೈಡ್ಗೆ ಇಟ್ಕೊಂಡು ಬೆಳ್ಳುಳ್ಳಿ ಸಿಪ್ಪೆ ಕೂಡ ಇಟ್ಕೊಂಡಿದ್ದೆ. ಅದನ್ನೆಲ್ಲ ಒಂದು ಕವರ್ಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಈ ಬೆಳ್ಳುಳ್ಳಿ ಸಿಪ್ಪೆನ ಧೂಪ್ ಸ್ಟಿಕ್ಸಲ್ಲಿ ಮತ್ತು ಸೊಳ್ಳೆಗಳ ಕಾಟ ಜಾಸ್ತಿ ಇದ್ದಾಗ ಇದರಿಂದ ಧೂಪ ಹಾಕೋದ್ರಿಂದ ಕೂಡ ಸೊಳ್ಳೆಗಳು ಕಡಿಮೆ ಆಗುತ್ತೆ. ಇನ್ನು ಪೂಜೆಯಲ್ಲಿ ಯೂಸ್ ಮಾಡಿರುವಂಥ ರೋಸ್ ಎಲ್ಲನೂ ಇತ್ತು. ಸೊ ಅದನ್ನು ಕೂಡ ಈ ಥರ ಬಿಡಿಸಿ ಇಟ್ಟರೆ ಬೇಗ ಒಣಗುತ್ತೆ ಅನ್ನೋದ್ರಿಂದ ಪೆಟಲ್ಸ್ ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ. ಇನ್ನು ಬಿಸಿಲಲ್ಲಿ ಇಡೋದಕ್ಕೆ ಇವತ್ತು ತುಂಬ ಜಾಸ್ತಿ ಮೋಡ, ಒಂದು ರೀತಿ ಗಾಳಿ ಎಲ್ಲನೂ ಜಾಸ್ತಿ ಇದೆ, ಡಸ್ಟ್ ಎಲ್ಲ ಆಗುತ್ತೆ ಅನ್ನೋದ್ರಿಂದ ಮನೆ ಒಳಗಡೆನೆ ಈ ಥರ ಇಡ್ತಾ ಇದ್ದೀನಿ. ಇನ್ನು ಅಲ್ಲಿ ಕಲೆಕ್ಟ್ ಆಗಿದ್ದಂಥ ವೇಸ್ಟನ್ನೆಲ್ಲ ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ವೆಟ್ ವೇಸ್ಟ್ ಹಾಕುವಂಥ ಡಸ್ಟ್ಬಿನ್ನ ವಾಶ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಒಂದ್ಸರಿ ಚೆಕ್ ಮಾಡ್ತಾ ಇದ್ದೀನಿ. ತುಂಬ ಕೊಳೆಯನ್ನು ಆಗಿಲ್ಲ, ಆದ್ರೂ ವಾರಕ್ಕೆ 2 ರಿಂದ 3 ಬಾರಿ ಆದ್ರೂ ನೀಟಾಗಿ ವಾಶ್ ಮಾಡ್ತೀನಿ. ಅಂಡರ್ ಸಿಂಕ್ ಏರಿಯಾ ಕೂಡ ಒಂದ್ಸತಿ ಕ್ಲೀನ್ ಮಾಡೋಣ ಅನ್ನೋದ್ರಿಂದ ಲಿಕ್ವಿಡ್ನ ಸ್ಪ್ರೇ ಮಾಡಿದ್ದೀನಿ. ಈ ಕ್ಲಾತ್ನ ಒಂದ್ಸತಿ ವೈಪ್ ಮಾಡಿಕೊಂಡು ಅಂದರೆ ವೆಟ್ ಮಾಡಿಕೊಂಡು ಆಮೇಲೆ ಇದರಿಂದ ಅಂಡರ್ ಸಿಂಕ್ ಏರಿಯಾ ಎಲ್ಲ ಕೂಡ ಒಂದ್ಸತಿ ವೈಪ್ ಮಾಡ್ಕೊಳ್ತೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನಾನು ಸ್ಪ್ರೇ ಮಾಡಿರುವಂಥ ಲಿಕ್ವಿಡು ವೆನಿಗರ್ ಬೇಸ್ಡ್ ಲಿಕ್ವಿಡ್ ಆಗಿರೋದ್ರಿಂದ ಇಲ್ಲಿ ಬ್ಯಾಡ್ ಸ್ಮೆಲ್ ಅವಾಯ್ಡ್ ಮಾಡೋವಂಥದ್ದು ಇರ್ಬೋದು. ಕೊಳೆ ಎಲ್ಲ ಕೂಡ ಈಸಿಯಾಗಿ ಕ್ಲೀನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಡಸ್ಟ್ಬಿನ್ಗೂ ಕೂಡ ಸೇಮ್ ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ಸ್ಕ್ರಬ್ಬರಿಂದ ಒಂದ್ಸಲ ನೀಟಾಗಿ ಸ್ಕ್ರಬ್ ಮಾಡಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಈ ವಿಡಿಯೋ ತುಂಬಾ ಲೆಂತಿ ಆಗ್ತಿತ್ತು, ಹಂಗಾಗಿ ಫಾಸ್ಟ್ ಫಾರ್ವರ್ಡಿಂಗಲ್ಲಿ ಇಟ್ಟಿದ್ದೀನಿ. ಆದಷ್ಟು ನೀವೆಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕೌಂಟರ್ನ ಒಂದ್ಸತಿ ಕ್ಲಿಯರ್ ಮಾಡ್ಕೊಳ್ತಾನೆ ಇಲ್ಲಿ ಏನೇನು ಎಲ್ಲ ಬಾಕಿ ಇದೆ ಕೆಲಸಗಳು ಅದನ್ನೆಲ್ಲ ಕೂಡ ಫಿನಿಶ್ ಮಾಡ್ಕೊಳ್ತಾ ಇದ್ದೀನಿ. ಇಂದಿನ ದಿನ ನಾನು ಈಗ ತಿರಮಸ್ಸು ತುಂಬ ಫೇಮಸ್ ಆಗಿದೆ ಅಲ್ವಾ, ಅದನ್ನು ಟ್ರೈ ಮಾಡಿದ್ದೆ. ತುಂಬಾ ಯಮ್ಮಿಯಾಗಿ ಬಂದಿತ್ತು. ನಾನು ಇದರಲ್ಲಿ ಕ್ರೀಮ್ಗೋಸ್ಕರ ಪನ್ನೀರ್ನ ಯೂಸ್ ಮಾಡಿರಲಿಲ್ಲ. ಸೊ ನನ್ನ ಹತ್ರ ವಿಪ್ಪಿಂಗ್ ಕ್ರೀಮ್ ಇದ್ದಿದ್ದರಿಂದ ಅದರ ಸಹಾಯದಿಂದನೇ ಬ್ರೆಡ್ನ ಯೂಸ್ ಮಾಡಿದ್ದೆ. ತುಂಬಾ ರುಚಿಯಾಗಿತ್ತು. ಬಟ್ ಇದ್ರ ಡೀಟೇಲ್ ರೆಸಿಪಿನ ನಾನು ಶೂಟ್ ಮಾಡೋಕ್ಕಾಗಲಿಲ್ಲ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಕಮ್ಮಿಂಗ್ ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ. ಕೆಲವೊಂದು ಗ್ರಾಸರೀಸ್ನ ಅದರಲ್ಲೂ ಸ್ಪೈಸಸ್ ಎಲ್ಲ ಕೂಡ ರಿಫಿಲ್ ಮಾಡ್ಕೊಳ್ಬೇಕಾಗಿತ್ತು. ಅದರಲ್ಲೂ ಸಾಸಿವೆ ಜೀರಿಗೆನ ರಿಫಿಲ್ ಮಾಡಬೇಕಾಗಿತ್ತು. ಯೂಶಲಿ ನಾವು ಸಾಸಿವೆನ ಊರಿಂದ ತರೋ ಕಾರಣ ಈ ಥರ ದೊಡ್ಡ ಕಂಟೈನರೆಲ್ಲ ಹಾಕಿ ಇಟ್ಕೊಳ್ತೀನಿ. ಡೈಲಿ ಯೂಸ್ ಮಾಡೋದಕ್ಕೋಸ್ಕರ ಪುಟ್ಟದಾಗಿರೋಂಥ ಈ ಸ್ಪೈಸ್ ಜಾರ್ಸಲ್ಲಿ ರಿಫಿಲ್ ಮಾಡ್ಕೊಂಡಿದ್ದೀನಿ. ಆಯಿಲ್ ಕೂಡ ರಿಫಿಲ್ ಮಾಡ್ಕೊಳ್ಬೇಕಾಗಿತ್ತು. ಅದರಲ್ಲೂ ಈ ಕಂಟೈನರ್ನ ನಾನು ವಾಶ್ ಮಾಡಿ ಇಟ್ಟಿದ್ದೆ. ನೀಟಾಗಿ ಡ್ರೈ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟೀಲ್ ಕಂಟೈನರಲ್ಲಿ ಪೂಜೆಗೆ ಯೂಸ್ ಮಾಡೋವಂಥ ಆಯಿಲ್ನ ಹಾಕಿ ಇಟ್ಕೊಳ್ತೀನಿ. ಈ ಥರ ಕವರ್ಸ್ನೆಲ್ಲ ಕಟ್ ಮಾಡುವಾಗ ಪೂರ್ತಿ ಕಟ್ ಮಾಡ್ದಿರ ಅದರಲ್ಲೇ ಈ ಥರ ಸ್ವಲ್ಪ ಆದರೂ ಅಟ್ಯಾಚಡ್ ಆಗಿ ಅದು ಕೂಡ ರೀಸೈಕಲ್ ಆಗೋ ಥರ ನೋಡ್ಕೊಳ್ಳಿ. ಪೂಜಾ ರೂಮಲ್ಲಿ ಯೂಶ್ವಲಿ ಆಯಿಲ್ ಜಿಟ್ ಜಾಸ್ತಿ ಆಗ್ತಾ ಇರುತ್ತೆ, ಹಂಗಾಗಿ ಕಂಟೈನರ್ ಈಸಿ ಮೇಂಟೆನೆನ್ಸ್ ಇರೋವಂಥದ್ದನ್ನು ಇಟ್ಕೊಂಡಿದ್ದೀನಿ. ಸ್ಟೀಲ್ ಕಂಟೈನರ್ ಆಗಿರೋ ಕಾರಣ ಒಳಗಡೆ ಕೈಯಲ್ಲೂ ಹಾಕಿ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಸ್ವಲ್ಪ ಅಗಲ ಕೂಡ ಇದೆ, ನೀವು ಅಬ್ಸರ್ವ್ ಮಾಡಿದರೆ. ಇದು ಬಂದು ಡೈಲಿ ಬೇಸ್ಡ್ ಮೇಲೆ ನಾನು ಅಡುಗೆಗೆ ಯೂಸ್ ಮಾಡುವಂತಹ ಆಯಿಲ್ ಬಾಟಲ್. ಸೊ ಇದನ್ನು ಕೂಡ ಈಗ ರೀಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಔಟ್ಸೈಡ್ ಒಂದು ಸತಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ರೆಗ್ಯುಲರ್ ಆಗಿ ನಾನು ಒಂದು ಸತಿ ವೈಪ್ ಮಾಡ್ಕೊಳ್ಳೋ ಕಾರಣ ತುಂಬ ಕೊಳೆ ಏನಿಲ್ಲ. ಕೊಳೆ ಜಾಸ್ತಿ ಇದ್ದಾಗ ಇಲ್ಲಿ ತೋರಿಸಿದ್ದೀನಲ್ಲ ಸೊಲ್ಯೂಷನ್ನು, ವೆನಿಗರು, ಅಡುಗೆ ಸೋಡಾ, ವಿಮ್ ಲಿಕ್ವಿಡ್ ಸೊಲ್ಯೂಷನ್ನು, ಅದನ್ನು ಸ್ಪ್ರೇ ಮಾಡಿಕೊಂಡು ವೈಪ್ ಮಾಡ್ಕೊಂಡಿದ್ದೀನಿ. ವೆನಿಗರ್ ಯೂಸ್ ಮಾಡೋದ್ರಿಂದ ಜಿಡ್ಡೆಲ್ಲ ಬೇಗನೆ ಸಾಫ್ಟ್ ಆಗಿಬಿಡುತ್ತೆ.
ಇನ್ನು ದೋಸೆ ಎಲ್ಲ ಮಾಡಬೇಕಾದ್ರೆ ಆಯಿಲ್ನ ಸ್ಪ್ರೇ ಮಾಡ್ತಿರುವಲ್ವಾ, ಸೊ ಆ ಬಾಟಲ್ ಕೂಡ ರಿಫಿಲ್ ಮಾಡಿಕೊಂಡು ಇನ್ನು ಈ 1 ಲೀಟರ್ ಕಂಟೈನರಲ್ಲಿ ಡೈಲಿ ಅಡುಗೆ ಯೂಸ್ ಮಾಡುವಂತಹ ಕೋಲ್ಡ್ ಪ್ರೆಸ್ಡ್ ಗ್ರೌಂಡ್ನಟ್ ಆಯಿಲ್ನ ರಿಫಿಲ್ ಮಾಡ್ಕೊಂಡಿದ್ದೀನಿ. ಟಿಶ್ಯೂ ಇಂದ ಈ 2 ಬಾಟಲ್ನ ಒಂದ್ಸತಿ ವೈಪ್ ಮಾಡಿಕೊಂಡು ಅದರ ಜಾಗದಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ಇನ್ನು ಇಲ್ಲಿ ಇಟ್ಟಿರುವಂಥ ಗಿಡಗಳೆಲ್ಲ ಒಂದ್ಸತಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನೀರಲ್ಲಿ ಬೆಳೆಸಿರುವಂಥ ಗಿಡಗಳಿಗೆ ನೀರೆಲ್ಲ ಕೂಡ ಚೇಂಜ್ ಮಾಡಬೇಕಾಗಿತ್ತು. ಸೊ ಹಂಗಾಗಿ 1 by 1 ಕೆಲಸ ಮಾಡ್ಕೊಳ್ತಾನೆ ಕೌಂಟರ್ನ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಒಂದು ಗಿಫ್ಟಿಂಗ್ ಬಂದಿರುವಂಥ ಆರ್ಟಿಫಿಷಿಯಲ್ ಪ್ಲಾಂಟ್ ಇದೆ, ಅದನ್ನು ಕ್ಲೀನ್ ಮಾಡಬೇಕು ಅಂದರೆ ಬಿಸಿ ನೀರು ಬೇಕೇ ಬೇಕಾಗುತ್ತೆ. ಹಂಗಾಗಿ ನೀರನ್ನ ಬಿಸಿ ಮಾಡ್ತಾ ಇದ್ದೀನಿ. ಅಷ್ಟರಲ್ಲಿ ನಿನ್ನೆ ಪೂಜೆಯಲ್ಲಿ ಯೂಸ್ ಮಾಡಿರುವಂಥ ದೀಪಗಳೆಲ್ಲ ಕೂಡ ಒಂದ್ಸತಿ ವಾಶ್ ಮಾಡ್ಕೊಳ್ತೀನಿ. ಪ್ರತಿನಿತ್ಯ ಕೂಡ ದೀಪಗಳನ್ನ ನಾನು ಕ್ಲೀನ್ ಮಾಡಿ ಯೂಸ್ ಮಾಡುವಂಥದ್ದು. ಹಂಗಾಗಿ 2 ಸೆಟ್ನ ಇಟ್ಕೊಂಡಿದ್ದೀನಿ. ಇನ್ನು 3 ದಿನದಿಂದ ತುಳಸಿ ಕಟ್ಟೆ ಹತ್ರ ಇಟ್ಟಿರುವಂಥ ದೀಪಗಳನ್ನ ವಾಶ್ ಮಾಡಿರಲಿಲ್ಲ. ಪ್ರತಿನಿತ್ಯ ಒಂದೊಂದನ್ನು ನಾನು ಯೂಸ್ ಮಾಡ್ತಿದ್ದೆ. ಸೊ ಹಂಗಾಗಿ 3 ದೀಪಗಳು ಕಲೆಕ್ಟ್ ಆಗಿದೆ. ಅವುಗಳನ್ನೆಲ್ಲ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಡೈಲಿ ಬೇಸಿಡ್ ಮೇಲೆ ಕ್ಲೀನ್ ಮಾಡೋದಕ್ಕೆ ನಾನು ಸಬೀನಾ ಹುಣಸೆಹಣ್ಣು ಯೂಸ್ ಮಾಡಲ್ಲ. ಪೂಜಾ ಪಾತ್ರೆಗಳನ್ನ ಕ್ಲೀನ್ ಮಾಡೋಕ್ಕಂತಲೇ ಒಂದು ಸಪ್ರೇಟ್ ಆಗಿರುವಂಥ ಸ್ಕ್ರಬ್ಬರ್ನ ಇಟ್ಕೊಂಡು ಡಿಶ್ ವಾಷಿಂಗ್ ಲಿಕ್ವಿಡಿಂದನೇ ಈ ವಸ್ತುಗಳೆಲ್ಲ ಕೂಡ ಕ್ಲೀನ್ ಮಾಡ್ಕೊಳ್ತೀನಿ. ಸೊ ಯಾವುದೇ ಮೆಥಡಲ್ಲೂ ಕ್ಲೀನ್ ಮಾಡಿದ್ರು ಕೂಡ ಒಂದ್ಸತಿ ನೀಟಾಗಿ ಕಾಟನ್ ಬಟ್ಟೆಯಿಂದ ಒರೆಸಿ ಇಟ್ಕೊಂಡ್ರೆ ವಾಟರ್ ಮಾರ್ಕ್ಸ್ ಅನ್ನೋದು ಬೀಳ್ದಿರ ಇರುತ್ತೆ. ಹಂಗಾಗಿ ನೀಟಾಗಿ ವೈಪ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಕಮಿಂಗ್ ಟು ನೀರು ಅಷ್ಟರಲ್ಲಿ ಬಿಸಿಯಾಗಿತ್ತು. ಸೊ ಈಗ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಆ ಆರ್ಟಿಫಿಷಿಯಲ್ ಪ್ಲಾಂಟ್ ಏನಿತ್ತು ಅದನ್ನು ಕ್ಲೀನ್ ಮಾಡೋಕ್ಕೆ ಸ್ವಲ್ಪ ವಿಮ್ ಲಿಕ್ವಿಡು ಬಿಸಿನೀರಲ್ಲಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ತೋರಿಸ್ದಂಗೆ ಜಸ್ಟ್ ಅದರಲ್ಲಿ ಡಿಪ್ ಮಾಡೋದು, ಕೈಯಲ್ಲೇ ಈ ಥರ ಸ್ಮ್ಯಾಶ್ ಮಾಡೋ ಥರ ಆ ಜಿಡ್ಡನ್ನೆಲ್ಲ ಕೂಡ ರಿಮೂವ್ ಮಾಡ್ಕೋಬೇಕಾಗತ್ತೆ. ತುಂಬ ಜಾಸ್ತಿ ಹೊತ್ತು ಬಿಸಿನೀರಲ್ಲಿ ಇಡಕ್ಕೆ ಹೋಗ್ಬಿಡಿ. ಜಸ್ಟು ಈ ಥರ ಡಿಪ್ ಮಾಡಿ ಮಧ್ಯದಲ್ಲಿ ಕೈಯಲ್ಲೇ ಈ ಥರ ನೀಟಾಗಿ ಎಲ್ಲ ಕಡೆ ರಬ್ ಮಾಡ್ಕೊಳ್ಳಿ. ನಾನು ಒಂದು 3-4 ಸತಿ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಿ ಈಗ ನಾರ್ಮಲ್ ವಾಟರಿಂದ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಒಳಗಡೆ ಎಲ್ಲ ತುಂಬ ಜಾಸ್ತಿ ಜಿಡ್ಡಿತ್ತು ಅನಿಸಿದ್ರೆ ಸ್ವಲ್ಪ ಜಾಸ್ತಿ ಹೊತ್ತೆ ನೀವು ಈ ಥರ ಡಿಪ್ ಮಾಡಿ ಕ್ಲೀನ್ ಮಾಡಬೇಕಾಗತ್ತೆ. ಈ ಪ್ಲಾಂಟ್ ಅಂತೂ ತುಂಬ ಚೆನ್ನಾಗಿ ಕ್ಲೀನ್ ಆಗಿದೆ. ನೀರು ಕಲರ್ ಕೂಡ ಚೇಂಜ್ ಆಗಿದೆ. ಆ ನೀರನ್ನ ಚೆಲ್ಲಾಡ್ದಿರ ಅಂದರೆ ಡೈರೆಕ್ಟಾಗಿ ಸಿಂಕಲ್ಲಿ ಹಾಕೋದ್ರಿಂದ ಬ್ಲಾಕೇಜ್ ಎಲ್ಲ ಕೂಡ ಕ್ಲಿಯರ್ ಆಗುತ್ತೆ. ಇನ್ನು ಈಗ ರಿಯಲ್ ಪ್ಲಾಂಟ್ಸ್ಗೆ ಬರೋದಾದರೆ ಈ ಮನಿ ಪ್ಲಾಂಟ್ಸ್ನ ನಾನು ಕೆಲವೊಂದು ವಾಟರಲ್ಲಿ ಬೆಳೆಸ್ತಾ ಇದ್ದೀನಿ, ಇನ್ನು ಕೆಲವೊಂದು ಮಣ್ಣಲ್ಲಿ ಹಾಕಿರ್ತೀನಿ. ಪುಟ್ಟದಾಗಿರುವಂಥ ಕಟ್ಟಿಂಗ್ಸ್ನ ನೀರಲ್ಲಿ ಹಾಕೋದ್ರಿಂದ ಕೂಡ ಮನಿ ಪ್ಲಾಂಟ್ಸ್ ಈಸಿಯಾಗಿ ಗ್ರೋ ಆಗುತ್ತೆ. ನನ್ನ ಹತ್ರ 2 ಹಿತ್ತಾಳೆ ಚೊಂಬಿತ್ತು. ಅದರಲ್ಲಿ ಈ ನ್ಯಾಚುರಲ್ ಪ್ಲಾಂಟ್ಸ್ ಇಟ್ಟು ವಿಂಟೇಜ್ ಸ್ಟೈಲಲ್ಲಿ ಒಮ್ಮೆ ಡೆಕೋರ್ ಮಾಡೋಣ ಅಂತ. ಸೊ ಅದನ್ನು ಕೂಡ ತೆಗೆದು ಅದಕ್ಕೆ ಸೂಟ್ ಆಗುವಂಥ ಕಂಟೈನರ್ಸ್ನ ತೊಗೊಂಡು ಅದರಲ್ಲಿ ವಾಟರ್ನ ಫಿಲ್ ಮಾಡಿ ಈ ಮನಿ ಪ್ಲಾಂಟ್ಸ್ ಕಟ್ಟಿಂಗ್ಸ್ನ ಇಡ್ತಾ ಇದ್ದೀನಿ. ನೀವು ಅಂದ್ಕೊಂಡಂಗೆ ಇಲ್ಲಿ ನೋಡ್ದಂಗೆ ಕ್ವಿಕ್ಕಾಗಿ ಇಮ್ಮಿಡಿಯೇಟಾಗಿ ಇದೆಲ್ಲ ಆಗಲ್ಲ, ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಇಡಿಸುತ್ತೆ. ಯಾವ ಕಂಟೈನರ್ಗೆ ಯಾವ ಪ್ಲಾಂಟ್ ಸೂಟ್ ಆಗ್ತಿದೆ ಇಲ್ವಾ ಅಂತ ರೀಚೆಕ್ ಎಲ್ಲ ಮಾಡಿಕೊಂಡು ಫೈನಲಿ ಈ 2 ಚೊಂಬಲ್ಲೂ ಕೂಡ ಈ ಪ್ಲಾಂಟ್ಸ್ನ ಅರೇಂಜ್ ಮಾಡ್ಕೊಂಡಿದ್ದೀನಿ. ನಾನು ರೀಸೆಂಟಾಗೂ ಕೂಡ ಕೆಲವೊಂದು ಮನಿ ಪ್ಲಾಂಟ್ಸ್ ಕಟ್ಟಿಂಗ್ಸ್ನ ಈ ಬ್ರೂ ಕಂಟೈನರಲ್ಲಿ ಹಾಕಿದ್ದೆ. ಅದನ್ನೆಲ್ಲ ಕೂಡ ಚೆಕ್ ಮಾಡ್ತಾ ಇದ್ದೀನಿ. ರೂಟ್ಸ್ ಚೆನ್ನಾಗಿ ಬಂದಿರೋ ಅಂಥದ್ದನ್ನು ಬೇರೆ ಕಂಟೈನರ್ಸ್ಗೆ ಶಿಫ್ಟ್ ಮಾಡಿ, ಸೊ ಈಗ ನಾನು ಏನು ಕಟ್ಟಿಂಗ್ಸ್ ತೊಗೊಂಡು ಬಂದಿದ್ದೀನಿ ಅದನ್ನೆಲ್ಲ ಮತ್ತೆ ನಾನು ಈ ಕಂಟೈನರ್ಸ್ಗೆ ಹಾಕ್ಕೊಳ್ತೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರಲ್ಲ ಈ ಗ್ಲಾಸ್ ಕಂಟೈನರಲ್ಲಿ ಎಷ್ಟೊಂದು ಪಾಚಿ ಕಟ್ಕೊಂಡಿದೆ ಅಂತ. ಆರ್ಟಿಫಿಷಿಯಲ್ ಬ್ರಷ್ನ ಯೂಸ್ ಮಾಡ್ದಿರಾ ನಾರ್ಮಲಾಗಿ ನಾನು ಮನೆಯಲ್ಲೇ ಮಾಡ್ಕೊಂಡಿರುವಂಥ ಎಕೋ ಫ್ರೆಂಡ್ಲಿ ಬ್ರಷ್ನ ಯೂಸ್ ಮಾಡಿ ಈ 2 ಗ್ಲಾಸ್ ಬಾಟಲ್ಸ್ನ ಕ್ಲೀನ್ ಮಾಡಿಕೊಂಡು ವಾಟರ್ನ ಫಿಲ್ ಮಾಡಿಕೊಂಡು ಈ ಥರ ಎಲ್ಲ ಕಟ್ಟಿಂಗ್ಸ್ನ ಸೆಟ್ ಮಾಡ್ಕೊಂಡಿದ್ದೀನಿ. ಈ ಪ್ಲೇಸಲ್ಲಿ ಯೂಶಲಿ ಒಂದು ಆರ್ಟಿಫಿಷಿಯಲ್ ಪ್ಲಾಂಟು ಒಂದು ನ್ಯಾಚುರಲ್ ಪ್ಲಾಂಟ್ನ ಇಟ್ಕೊಂಡಿದ್ದೆ, ಬಟ್ ಈ ಸತಿ ನಾನು ಮತ್ತೊಂದು ಪ್ಲಾಂಟ್ನ ಆ್ಯಡ್ ಮಾಡಿದ್ದೀನಿ. ಕೌಂಟರು ಎಷ್ಟು ಡ್ರೈ ಆಗಿದ್ರೆ ನೋಡೋಕೆ ಅಷ್ಟು ನೀಟಾಗಿ ಕಾಣಿಸುತ್ತೆ. ಹಂಗಾಗಿ ಪ್ರತಿ ಸರಿ ಕೂಡ ನಾನು ಕೌಂಟರ್ನ ವೈಪ್ ಮಾಡ್ತಾನೆ ಇರ್ತೀನಿ. ಸೊ ಎಲ್ಲ ಬಾಟಲ್ಸಲ್ಲೂ ವಾಟರ್ನ ಚೇಂಜ್ ಮಾಡಿ ಮನಿ ಪ್ಲಾಂಟ್ಸ್ ಕಟ್ಟಿಂಗ್ಸ್ನೆಲ್ಲ ನೀಟಾಗಿ ವಾಶ್ ಮಾಡಿ ಮತ್ತೆ ರೀಸೆಟ್ ಮಾಡ್ಕೊಂಡಿದ್ದೀನಿ. ಇನ್ನು ನಮ್ಮ ಗಿಡದಲ್ಲೇ ಬಿಟ್ಟಿರುವಂತಹ ರೋಸ್ ಇದು ಗಿಡದಲ್ಲೇ ಬಿಟ್ಟಿದ್ದೆ, ಬಟ್ ಅದು ಸ್ವಲ್ಪ ಬಗ್ಗಿಬಿಟ್ಟು ಒಂದು ಸ್ವಲ್ಪ ಡಲ್ ಆಗಿತ್ತು. ಹಂಗಾಗಿ ಅದನ್ನು ಕಟ್ ಮಾಡ್ಕೊಂಡು ಬಂದು ಸೊ ಈ ಥರ ಸೆಂಟರ್ ಟೇಬಲ್ ಮೇಲೆ ಸೆಟ್ ಮಾಡ್ಕೊಂಡಿದ್ದೀನಿ. ಸೋಫಾ ಮೇಲೂ ಕೂಡ ಒಂದು ಪ್ಲಾಂಟ್ನ ಇಟ್ಟಿರ್ತೀನಿ. ಡೈರೆಕ್ಟಾಗಿ ನಾನು ಪಾಟ್ ಸಮೇತನೇ ಇಟ್ಟಿರೋದ್ರಿಂದ ನೋಡೋಕ್ಕೆ ಅಷ್ಟು ಪ್ರೆಸೆಂಟಬಲ್ ಆಗಿ ಕಾಣಿಸ್ತಾ ಇರಲಿಲ್ಲ. ಹಂಗಾಗಿ ಒಂದು ಜೂಟ್ ಬಾಸ್ಕೆಟ್ ಇದೆ, ಅದು ಒಳಗಡೆ ಇಡ್ತಾ ಇದ್ದೀನಿ. ನಮ್ಮ ರೆಗ್ಯುಲರ್ ವ್ಯೂವರ್ಸ್ ಗೊತ್ತು, ನಾನು ಸುಮಾರಷ್ಟು ಪ್ಲಾಂಟ್ಸ್ನ ಇಟ್ಕೊಂಡಿದ್ದೀನಿ.
ಸೊ ಎಂಟ್ರಿವೆಲ್ ಇಟ್ಟಿರೋಂಥ ಒಂದು ಪ್ಲಾಂಟ್ನ ಒಳಗಡೆ ಇಡೋಣ ಅಂತ ಪ್ಲಾನ್ ಮಾಡಿಕೊಂಡು ಈ ಚೇರ್ ಇದೆ, ಮಕ್ಕಳ ಚೇರ್ ಇದು, ಅವರಿಗೆ ಇದನ್ನ ಯೂಸ್ ಮಾಡ್ತಾ ಇಲ್ಲ, ಇದನ್ನೇ ನಾನು ಸ್ಟ್ಯಾಂಡ್ ಥರ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರಬ್ಬರ್ ಪ್ಲಾಂಟು ತುಂಬ ಜಾಸ್ತಿ ಉದ್ದ ಬೆಳೆದ್ಬಿಟ್ಟಿದೆ. ಇನ್ನು ಇದರ ಸ್ಪೆಷಾಲಿಟಿ ತುಂಬ ಜಾಸ್ತಿ ಡಸ್ಟನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟೊಂದು ಡಸ್ಟಿ ಆಗಿದೆ ಅಂತ. ಹೊರಗಡೆ ಇಟ್ಟಿದ್ದ ಕಾರಣ ತುಂಬ ಜಾಸ್ತಿ ಡಸ್ಟಿ ಆಗಿಬಿಟ್ಟಿದೆ. ಹಂಗಾಗಿ ಒಂದು ವೆಟ್ ಕ್ಲಾತಿಂದ ನೀಟಾಗಿ ವೈಪ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಎಲೆನ ಕೂಡ ವೈಪ್ ಮಾಡಬೇಕಾಗತ್ತೆ, ಯಾಕಂದರೆ ಇದ್ರ ಮೇಲೆ ತುಂಬ ಜಾಸ್ತಿ ಧೂಳು ಅನ್ನೋದು ಕೂತ್ಕೊಂಡಿರುತ್ತೆ. ಈಗ ನೋಡಿ ಎಷ್ಟು ಶೈನಿಯಾಗಿ ಕಾಣಿಸ್ತಾ ಇದೆ ಅಂತ. ಇನ್ನು ಈ ಬಟ್ಟೆನ ಕೂಡ ಇಮ್ಮಿಡಿಯೇಟಾಗಿ ವಾಶ್ ಮಾಡ್ತಾ ಇದ್ದೀನಿ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ಎಷ್ಟು ಕೊಳೆ ಬರ್ತಿದೆ ಅಂತ. ಮನೆ ಡೆಕೋರ್ ಮಾಡಬೇಕು, ಮೇಕ್ ಓವರ್ ಮಾಡಬೇಕು ಅಂದರೆ ಅಷ್ಟು ಈಸಿ ಕೆಲಸ ಅಲ್ಲ. ಡೆಫಿನೆಟ್ಲಿ ಒಂದು ಐಡಿಯಾ ಅನ್ನೋದು ಇರಬೇಕಾಗತ್ತೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಈ ಪ್ಲಾಂಟ್ ಎಲ್ಲಿಟ್ಟರೆ ಚೆನ್ನಾಗಿರುತ್ತೆ ಅಂತ ನಾನು ಆ ಕಡೆ ಈ ಕಡೆ ಜರುಗಿಸಿ ನೋಡ್ತಾ ಇದ್ದೀನಿ. ಇನ್ನು ಯಾವ ಪ್ಲೇಸಿಗೆ ಕರೆಕ್ಟಾಗಿ ಇದು ಸೂಟ್ ಆಗುತ್ತೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ಫಸ್ಟಿಗೆ ನಾನು ಇಲ್ಲಿ ರೈಲಿಂಗ್ಸ್ ಪಕ್ಕದಲ್ಲೇ ಇಟ್ಕೊಂಡಿದ್ದೆ ಅಲ್ವಾ, ಮತ್ತೆ ನಾನು ಈ ವಿಂಡೋ ಹತ್ರ ಇಟ್ಟಿದ್ದೀನಿ. ಮನೆ ಎದುರುಗಡೆ ಕನ್ಸ್ಟ್ರಕ್ಷನ್ ವರ್ಕ್ ಎಲ್ಲ ನಡೀತಾ ಇರೋ ಕಾರಣ ಸೊ ಈ ತಿನ್ ಕರ್ಟನ್ಸ್ ಎಲ್ಲ ತುಂಬ ಜಾಸ್ತಿ ಡಸ್ಟಿ ಆಗ್ತಾ ಇರುತ್ತೆ. ವಿಂಡೋಸ್ ಎನಿ ಟೈಮ್ ಓಪನ್ ಮಾಡಿ ಈ ಕರ್ಟನ್ಸ್ ಮಾತ್ರ ಕವರ್ ಮಾಡಿರ್ತೀನಿ, ಹಂಗಾಗಿ ತುಂಬಾ ಕಲರ್ ಚೇಂಜ್ ಆಗಿತ್ತು. ಜಸ್ಟ್ ಆ ತಿನ್ ಕರ್ಟನ್ಸ್ ಮಾತ್ರನೇ ರಿಮೂವ್ ಮಾಡಿ ಇನ್ನೊಂದು ಸೆಟ್ ಆಫ್ ಕರ್ಟನ್ಸ್ನ ಈ ಥರ ನೀಟಾಗಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ನಾ ಮೇನ್ ವಿಂಡೋಗೂ ಕೂಡ ಕರ್ಟನ್ಸ್ನ ಚೇಂಜ್ ಮಾಡ್ಕೊಂಡಿದ್ದೀನಿ. ಅಬ್ಸರ್ವ್ ಮಾಡ್ತಾ ಇರ್ಬೋದು ಈ ಥರ ಕಾಣಿಸ್ತಾ ಇದೆ. ನೆಕ್ಸ್ಟ್ ತುಪ್ಪದ ಬಾಟಲಲ್ಲಿ ಆಲ್ಮೋಸ್ಟ್ ತುಪ್ಪ ಫಿಲ್ ಆಗಿದೆ, ಅಬ್ಸರ್ವ್ ಮಾಡ್ತಾ ಇರ್ಬೋದು. ಸೊ ಹಂಗಾಗಿ ಆ ಲಾಸ್ಟಲ್ಲಿರುವಂಥ ತುಪ್ಪನ ಒಂದು ಕಂಟೈನರ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಗ್ಲಾಸ್ ಕಂಟೈನರ್ ಆಗಿರೋ ಕಾರಣ ಪಾತ್ರೆಯಲ್ಲಿ ಬಿಸಿ ನೀರನ್ನ ಮಾಡಿಕೊಂಡು ಅದರಲ್ಲಿ ಇದನ್ನು ಇಟ್ಕೊಂಡು ಈ ಥರ ಕರಗಿಸಿ ಒಂದು ಪುಟ್ಟದಾಗಿರುವಂಥ ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಈ ಬಿಸಿ ನೀರನ್ನ ಚೆಲ್ದಿರ ನನ್ನ ಹತ್ರ ಒಂದು ಪಿಕಲ್ ಕಂಟೈನರ್ ಇದೆ, ಅದನ್ನು ವಾಶ್ ಮಾಡಬೇಕಾಗಿತ್ತು. ಅದರಲ್ಲಿ ಹಾಕಿ ಒಂದು ಟಿಶ್ಯೂ ಕೂಡ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಈ ಥರ ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ. ಬಾಟಲ್ ಬಿಸಿ ಇರೋ ಕಾರಣ ಇದ್ರ ಮೇಲಿರುವಂಥ ಸ್ಟಿಕ್ಕರ್ನ ಕೂಡ ಈಸಿಯಾಗಿ ರಿಮೂವ್ ಮಾಡ್ಕೋಬೋದು. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ, ಕಂಟೈನರ್ ಕೂಡ ನೀಟಾಗಿ ಕ್ಲೀನ್ ಆಗಿದೆ. ಯೂಶ್ವಲಿ ಈ ಥರದ ಕಂಟೈನರ್ಸ್ ಎಲ್ಲ ಕ್ಲೀನ್ ಮಾಡಬೇಕು ಅಂದಾಗ ಸ್ಕ್ರಬ್ಬರ್ ತುಂಬ ಕೊಳೆ ಆಗುತ್ತೆ, ಸ್ಕ್ರಬ್ಬರ್ನ ಪದೇ ತೊಳಿಬೇಕಾಗತ್ತೆ. ಬಟ್ ಈ ಮೆಥಡ್ನ ಫಾಲೋ ಮಾಡಿದ್ರೆ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಇಲ್ಲಿ 2 ಮನಿ ಪ್ಲಾಂಟ್ಸ್ನ ತೋರಿಸ್ತಾ ಇದ್ದೀನಿ ನೋಡಿ. ಇದು ಚೆನ್ನಾಗಿ ಗ್ರೋ ಆಗಿದೆ, ಬಟ್ ಶೈನಿಂಗ್ ಅನ್ನೋದು ಇಲ್ಲ. ಈ ಎಲೆಗಳು ತುಂಬ ಚೆನ್ನಾಗಿ ಶೈನಿಯಾಗಿ ಇರಬೇಕು ಅಂದರೆ ಮಾಯ್ಶ್ಚರೈಸ್ ಮಾಡಬೇಕಾಗತ್ತೆ. ಫಸ್ಟಿಗೆ ಇದ್ರ ಮೇಲಿರುವಂಥ ಧೂಳೆಲ್ಲನೂ ರಿಮೂವ್ ಮಾಡಿಬಿಟ್ಟು ಒಂದು ಸ್ಪ್ರೇ ಬಾಟಲಲ್ಲಿ ಸ್ವಲ್ಪ ನೀರು, ಒಂದು 4 ಡ್ರಾಪ್ ಅಷ್ಟು ಕೊಕೊನೆಟ್ ಆಯಿಲ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ವಾಟರ್ನ ಸ್ಪ್ರೇ ಮಾಡ್ತಾ ಇದ್ದೀನಿ. ಇದರಲ್ಲಿ ಕೊಕೊನೆಟ್ ಆಯಿಲ್ ಹಾಕಿರೋದ್ರಿಂದ ಮಾಯ್ಶ್ಚರೈಸರ್ ಥರ ವರ್ಕ್ ಆಗುತ್ತೆ. ಈಗ ಒಂದು ಕ್ಲೀನಾಗಿರುವಂಥ ಬಟ್ಟೆನ ತೊಗೊಂಡು ಎಲ್ಲ ಎಲೆಗಳನ್ನ ವೈಪ್ ಮಾಡ್ತೀನಿ. ಅಬ್ಸರ್ವ್ ಮಾಡ್ತಾ ಇರ್ಬೋದು ಇನ್ಸ್ಟೆಂಟಾಗಿ ನಿಮಗೆ ಆ ಗ್ಲೋ ಅನ್ನೋದು ಕಾಣಿಸ್ಬಿಡುತ್ತೆ. ನಿಮ್ಮನೆಯಲ್ಲೂ ಕೆಲವೊಂದು ಪ್ಲಾಂಟ್ಸ್ನ ಇಟ್ಕೊಂಡಿರ್ತೀರಲ್ವಾ, ಅವೇನಾದರೂ ಡಲ್ ಆಗಿ ಶೈನ್ ಇಲ್ಲ ಅನ್ನೋದಾದರೆ ಈ ಟ್ರಿಕ್ನ ಒಂದ್ಸತಿ ಡೆಫಿನೆಟ್ಲಿ ಫಾಲೋ ಮಾಡಿ. ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಲಿವಿಂಗ್ ಸ್ಪೇಸ್ನ ಸ್ವಲ್ಪ ಮೇಕ್ ಓವರ್ ಮಾಡೋಣ ಅಂತ ಕೆಲವೊಂದು ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೀನಿ. ಹಂಗಾಗಿ ಜಸ್ಟ್ ಇದು ಇನಿಷಿಯಲ್ ಕೆಲವೊಂದು ಚೇಂಜಸ್ನ ಮಾಡ್ಕೊಳ್ತಾ ಇದ್ದೀನಿ. ಯಾವ ಪ್ಲೇಸ್ಗೆ ಯಾವ ಸೂಟ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ ಅನ್ನೋದ್ರಿಂದ. ಇನ್ನೇನು ವಿಡಿಯೋ ಎಂಡಿಗೆ ಬಂದ್ವಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.